ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಯಸ್ಮಿನ್ ಜಿನೇಂದ್ರ ಪೂಜಾ ಪರಿವರ್ತತೆ ತತ್ರ ತತ್ರ ದೇಶ ಪರಿವೃದ್ಧಿ ನಗರಾಣಂ ನಿರ್ಭಯತ. ಈ ಮಾತನ್ನು ಒಂದು ಶಾಸನ ಮೇಲೆ ಬರೆಸಿರ್ತಾರೆ. 1500 ವರ್ಷಗಳ ಹಿಂದೆ, ಸುಮಾರು 5ನೇ ಶತಮಾನದಲ್ಲಿ ಕನ್ನಡ ನಾಡಿನ ಮೊದಲ ರಾಜಮನೆತನ ಅಂತ ಹೆಗ್ಗಳಿಕೆ ಇರುವಂಥ ಬನವಾಸಿ ಕದಂಬರ ರಾಜ ರವಿವರ್ಮ ಅವರು ಈ ಒಂದು ಮಾತನ್ನು ಒಂದು ಶಾಸನದಲ್ಲಿ ಬರೆಸ್ತಾರೆ. ಈ ಸಂಸ್ಕೃತದ ಶಾಸನದ ಅರ್ಥ ಏನು ಅಂದರೆ, ಎಲ್ಲೆಲ್ಲಿ ಜಿನದೇವರನ್ನು ಪೂಜಿಸ್ತಾರೋ ನಿರಂತರವಾಗಿ ಅಲ್ಲಲ್ಲಿ ರಾಜ್ಯ ಸುಭಿಕ್ಷವಾಗಿರುತ್ತೆ, ಅಲ್ಲಿ ರಾಜನು ಊರ್ಜಿತವಾಗ್ತಾನೆ, ನಗರಗಳೆಲ್ಲ ಭಯವಿಲ್ಲದೆ ಸಾಗುತ್ತೆ ಅನ್ನೋದನ್ನು ಇದನ್ನು 5ನೇ ಶತಮಾನದಲ್ಲೇ ಶಾಸನದಲ್ಲಿ ಹಾಕಿದ್ದಾರೆ. ಅಂತ ಅಂದರೆ 5ನೇ ಶತಮಾನದಲ್ಲಿ ನಮ್ಮ ಕರ್ನಾಟಕದಲ್ಲಿ ಜೈನ ಧರ್ಮ ಎಷ್ಟು ಪ್ರಭಾವಿಯಾಗಿತ್ತು ಅನ್ನೋದು ಈ ಶಾಸನ ಹೇಳುತ್ತೆ. ಸೊ ನಾವು ಸ್ಕೂಲ್ಗಳಿಂದ ಓದ್ಕೊಂಬಂದಿರೋದ್ರ ಪ್ರಕಾರ ಎಷ್ಟೊಂದು ಜನ ಮರ್ತೋಗಿರ್ತೀವಿ ಎಕ್ಸಾಮ್ಗಷ್ಟೇ ಓದಿ. ಆದರೂ ನಮಗೆ ಯಾರ್ಯಾರಿಗೆ ಇತಿಹಾಸದ ಬಗ್ಗೆ ಆಸಕ್ತಿ ಇದೆ ಅವರು ಓದಿದಾಗ ನಮ್ಗೆ ಅರ್ಥ ಆಗೋದೇನು ಅಂದರೆ, ಕನ್ನಡ ನಾಡಿನ ಸಾಹಿತ್ಯ ಏನಿದೆ, ಇವತ್ತು ಸಂಸ್ಕೃತಿ ಏನಿದೆ, ಇದೆಲ್ಲದರ ಒಂದು ಜನಕ ಜೈನ ಧರ್ಮ ಅಂತ ನಾವು ಹೇಳಿದ್ರೆ ತಪ್ಪಾಗಲಾರ್ದು. ಸಾಕಷ್ಟು ಈಗಾಗಲೇ ನಿಮ್ಗೆಲ್ರಿಗೂ ತಿಳಿದಿರುತ್ತೆ. ನನಗೂ ಸಾಕಷ್ಟು ವಿಚಾರಗಳನ್ನು ಈ ಕಾರ್ಯಕ್ರಮಕ್ಕೋಸ್ಕರನೇ ನಾನು ಓದಿ ತಿಳ್ಕೊಂಡು ಬಂದಿದ್ದು. ಜೈನ ಧರ್ಮ ಹೇಗೆ ಮೌರ್ಯರ ಕಾಲದಲ್ಲಿ 2500 ವರ್ಷಗಳ ಹಿಂದೆ ಶ್ರವಣ ಬೆಳಗೊಳಕ್ಕೆ ಬಂದು ರಾಜಾಶ್ರಯದಲ್ಲಿ ಪ್ರತಿಯೊಂದು ನಮ್ಮ ಹೆಮ್ಮೆಯ ಕನ್ನಡ ಜನಗಳ ಜನಮಾನಸದಲ್ಲಿ ಹೇಗೆ ಬೆಳೀತಾ ಹೋಯಿತು ಅನ್ನೋದಕ್ಕೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಜೈನರ ಕೊಡುಗೆ ತುಂಬ ಅಪಾರವಾಗಿದೆ. ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಅದು ಸಾಹಿತ್ಯ ಆಗಿರ್ಬೋದು, ಕನ್ನಡದ ಮೊದಲ ಗದ್ಯಕಾವ್ಯ ಪಂಪ ಬರೆದಿರೋದು, ಕನ್ನಡದ ಮೊದಲು ಚಂಪು ಕಾವ್ಯ ವಡ್ಡಾರಾಧನೆ ಜೈನರು ಬರೆದಿರೋದು, ಹೀಗೆ ಪ್ರತಿಯೊಂದನ್ನು ತಗೊಂಡ್ರೂ ಕೂಡ ಕನ್ನಡ ಸಾಹಿತ್ಯದಲ್ಲಿ, ಕನ್ನಡ ಸಂಸ್ಕೃತಿಯಲ್ಲಿ ಹೇಗೆ ಜೈನರ ಕೊಡುಗೆ ಇದೆ ಅಂತ, ಮತ್ತು ಎಲ್ಲ ಕದಂಬರಾಗಿರಲಿ, ಚಾಳುಕ್ಯರಾಗಲಿ, ಗಂಗರಾಗಿರಲಿ, ಪ್ರತಿಯೊಬ್ಬರ ಆಸ್ಥಾನದಲ್ಲೂ ಕೂಡ ಜೈನ ಮುನಿಗಳು ಆಗಿರಬಹುದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರವರ ಕೊಡುಗೆಗಳನ್ನು ಕೊಡ್ತಾ ಬಂದಿದ್ದಾರೆ. ಸೊ ಇವತ್ತು ನಾವು ಪಿ ಹೆಗ್ಡೆ ಸರ್ ಹೇಳಿದ್ರು 0.4 ಅಷ್ಟೇ ನಮ್ಮ ಒಂದು ಜನಸಂಖ್ಯೆ ಅಂತ. ಆದರೆ ನಾನು ಇನ್ನೊಂದು ಸ್ಟ್ಯಾಟಿಸ್ಟಿಕ್ಸ್ ನೋಡ್ಕೊಂಡು ಬಂದಿದ್ದೀನಿ ಸರ್. ಇಡೀ ದೇಶದಲ್ಲಿ 0.4% ಆಗಿದ್ರೂ ಕೂಡ 24% ಟ್ಯಾಕ್ಸ್ ಪೇಯರ್ಸ್ ಜೈನರು, 30% ಗೋಲ್ಡ್ ಬಿಸ್ನೆಸ್, 50% ಡೈಮಂಡ್ ಬಿಸ್ನೆಸ್ ಜೈನರದು. ಹೇಗೆ ಸಾಧ್ಯ ಅಂತ. ಹೀಗೆ ಅಹಿಂಸಾ ಪರಮೋ ಧರ್ಮ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಯಾವುದೇ ಜೀವಿಗೂ ತೊಂದರೆ ಕೊಡಬಾರ್ದು ಅಂತ ಅದನ್ನೇ ಪರಮ ಧರ್ಮವನ್ನು ಪಾಲಿಸ್ಕೊಂಡು ಬರ್ತಾ ಇರೋದು. ಹೀಗೆ ಲೌಕಿಕವಾಗಿ ಅಲೌಕಿಕವಾಗಿ ಹೇಗೆ ನಿಭಾಯಿಸ್ಕೊಂಡು ಇಷ್ಟು ಜನಗಳ ಇಷ್ಟು ದೊಡ್ಡ ದೇಶದಲ್ಲಿ ಮುನ್ನುಗ್ತಾ ಇದ್ದಾರೆ ಅಂದರೆ, ಇದು ಪ್ರತಿಯೊಬ್ಬರಿಗೂ ಒಂದು ಇನ್ಸ್ಪಿರೇಷನ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಜೈನ ಧರ್ಮದ ಮಹಿಳೆಯರ ಕೊಡುಗೆ ಏನೂ ಕಡಿಮೆ ಇಲ್ಲ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಇತಿಹಾಸನ ತಿರುಗಿ ನೋಡಿದಾಗ ನಮಗೆ ರಾಣಿ ಅಬ್ಬಕ್ಕ ಆಗಿರಬಹುದು, ಪೋರ್ಚುಗೀಸರ ವಿರುದ್ಧ ಹೋರಾಡಿದವಳು ಜೈನ ಮಹಿಳೆ. ಮತ್ತು ನಾವು ದಾನಕ್ಕೆ ಹೆಸರಾಗಿರುವಂಥ ಅತ್ತಿಮಬ್ಬೆ, ಆಕೆ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ ಅನ್ಕೋತೀನಿ. ಅತ್ತಿಮಬ್ಬೆ ಅಂತ ಅವರು ಎಷ್ಟೋ ಜನ ಪೊನ್ನನಿಗೆ ರಾಜಾಶ್ರಯ ಕೊಟ್ಟವರು, ಮತ್ತು ಅವ್ರು ಬರೆದಂಥ ಒಂದು ಪುಸ್ತಕವನ್ನು ಸಾವಿರಾರು ಕಾಪಿಗಳು ಮಾಡಿ ಎಲ್ಲರಿಗೂ ಹಂಚ್ತಾರೆ, ಮನೆ ಮನೆಗೂ ಹೋಗಿ. ಸೊ ಆ ಮೂಲಕ ಕನ್ನಡದ ಸಾಹಿತ್ಯ ಮತ್ತೆ ಇನ್ನೊಂದು ಸಲ ಇವತ್ತಿನ ಥರ ನಮ್ಗೆ ಸೋಷಿಯಲ್ ಮೀಡಿಯಾದ ಶೇರ್ ಹೊತ್ಬಿಡ್ಬೋದು. ಅವತ್ತು ಒಂದು ಪುಸ್ತಕ ಸಿಗೋದು, ಒಂದು ಕಾಪಿ ಸಿಗೋದು ಬಹಳ ದೊಡ್ಡ ವಿಚಾರ ಆಗಿತ್ತು. ಹೀಗೆ ಆಮೇಲೆ ನಾಟ್ಯರಾಣಿ ಶಾಂತಲಾ ಬಗ್ಗೆ ನಮಗೆ ಗೊತ್ತು. ಹೀಗೆ ಸಾಕಷ್ಟು ಮಹಿಳೆಯರು, ಜೈನ ಮಹಿಳೆಯರು ಕೊಡುಗೆ ಹಿಂದಿನದ್ದಾಗಿದ್ದರೆ, ಇವತ್ತಿನ ಮಹಿಳೆಯರು ನಮ್ಮ ಎದುರುಗಡೆನೇ ಇದ್ದೀರಿ ನೀವೆಲ್ಲರೂ. ನಿಮ್ಮ ಕೊಡುಗೆ ಇವತ್ತು ಯಾರ್ಯಾರು ಭಜನೆಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ನಿಮ್ಮ ಕೊಡುಗೆ ಕೂಡ ಅಪಾರ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮನೆ ಮನೆಗೂ ಭಜನೆ ಮೂಲಕ ಜೈನ ಧರ್ಮವನ್ನು, ಇದರ ತತ್ವವನ್ನು, ಸಂಸ್ಕೃತಿನ ಸಾರ್ತಾ ಇದ್ದೀರಾ. ಮತ್ತು ನನಗೆ ಪರ್ಸ್ನಲ್ ಆಗಿ ಭಜನೆ ಹೇಗೆ ಕನೆಕ್ಟ್ ಆಗುತ್ತೆ ಅಂತಂದರೆ, ನಾನು ಭಜನಾ ಕ್ಲಾಸ್ಗೆ ಹೋಗ್ತಾ ಇದ್ದೆ. ಕಾಲೇಜಲ್ಲಿ ಒಂದು ಭಜನೆ ಗ್ರೂಪ್ ಇರ್ತಾ ಇತ್ತು, ರಘುಪತಿ ರಾಘವ ಅಂತೆಲ್ಲ ಹಾಡ್ತಾ ಇದ್ರೆ ನನ್ನ ಜನ ಸ್ವಲ್ಪ ಬೋರಿಂಗ್ ಅಂತಾನೆ ಕರೀತಾ ಇದ್ರು. ಬಟ್ ನಂಗೆ ಪ್ರಿನ್ಸಿಪಲ್ಗೆ ತುಂಬ ಫೇವ್ರೇಟ್ ಆಗಿದೆ, ಸೊ ನಂಗೆ ಅಷ್ಟು ಸಾಕಾಗಿತ್ತು.
ಸೊ ಫೈನಲಿ ಇವತ್ತು ಜಿನ ಭಜನೆ ಕಾರ್ಯಕ್ರಮಕ್ಕೆ ಪಾರ್ಟಿಸಿಪೇಟ್ ಮಾಡಿದವ್ರು ಎಲ್ರಿಗೂ ಆಲ್ ದ ಬೆಸ್ಟ್. ಐ ಆಮ್ ಶ್ಯೂರ್ ಎಲ್ಲರೂ ತುಂಬ ಚೆನ್ನಾಗಿ ಹಾಡಿರ್ತೀರಾ. ಭಜನೆ ಅಂದ ತಕ್ಷಣ ನಮ್ಮಮ್ಮ ಕೂಡ ಭಜನಾ ಮಂಡಳಿಗೆ ಹೋಗ್ತಾರೆ ಎಲ್ಲ ಕಡೆನೂ. ಅದು ಇವಾಗ ನಾವು ಒಂದು 4 ಜನ ಸೇರಿಕೊಂಡಾಗ ಒಬ್ರು ಹೇಳಿದ ಇನ್ನೊಬ್ಬರು ಮಾತು ಯಾರೂ ಕೇಳಲ್ಲ. ಆದರೆ ಭಜನೆ ಅಂತ ಬಂದ ತಕ್ಷಣ 100 ಜನ ಇರಲಿ, 1000 ಜನ ಇರಲಿ, ಎಲ್ಲರೂ ಒಟ್ಟಿಗೆ ಆಗಿ ಒಮ್ಮತದಿಂದ ಧ್ವನಿಗೂಡಿಸುವಂಥ ಒಂದು ರೂಪ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಭಜನೆನ ನೀವೆಲ್ಲರೂ ಮಾಡಿದ್ದೀರಾ ಇವತ್ತು. ಜೊತೆಗೆ ಹೆಣ್ಮಕ್ಳಿಗೆ ಇನ್ನೊಂದು ಅಡ್ವಾಂಟೇಜ್ ಅಂದರೆ ಭಜನೆ ಹೋಗೋದ್ರ ಮೂಲಕ ನಮ್ಮ ರೇಷ್ಮೆ ಸೀರೆಗಳು ಚಾಲ್ತಿಲಿರುತ್ತೆ, ಕಿವಿ ಓಲೆಗಳು, ಒಡವೆಗಳು, ಬೇರೆ ಎಲ್ಲಿ ಯಾರ್ದೋ ಮದುವೆಗೆ ಯಾವಾಗಲೂ ಅಪರೂಪಕ್ಕೆ ಹಾಕೋಬೋದು. ಭಜನಾ ಮಂಡಳಿ ಆದರೆ ವಾರ ಊರ ಇದೇ ಕಲರ್ ಸೀರೆ ಉಟ್ಕೊಂಬರೋಣ, ಎಲ್ಲರೂ ಇದೇ ರೇಷ್ಮೆ ಸೀರೆ ಉಟ್ಕೊಂಡು ಹೋಗೋಣ ಅಂತ. ಸೊ ಇದೊಂದು ತಮಾಷೆ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಇವತ್ತು ನನ್ನನ್ನು ಇಲ್ಲಿ ಕರೆಸಿದ್ದಕ್ಕೆ ಅನಿತಾ ಅವರಿಗೆ ತುಂಬ ಧನ್ಯವಾದಗಳು. ಭಾಳ ಸಂತೋಷ ಆಯಿತು. ರಾಜೇಶ್ ಕೃಷ್ಣನ್ ಸರ್, ಶ್ರದ್ಧಾ ಅವರು, ಇವರೆಲ್ಲರ ಜೊತೆ ನನ್ನನ್ನು ಕೂಡ ಕರೆದಿರೋದು ಭಾಳ ಸಂತೋಷ ಆಯಿತು. ಚೆನ್ನಾಗಾಗಲಿ ಎಲ್ಲ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು. ನನಗೆ ರಾಜೇಶ್ ಸರ್ ಮುಂದೆ ಹಾಡೋದಕ್ಕೆ ಭಾಳ ಭಯ ಇದೆ. ಸರ್, ಒಂದು ವಿಷಯ ಹೇಳಬೇಕು, ಇದು ಮೋಸ್ಟ್ಲಿ ಯಾರಿಗೂ ಗೊತ್ತಿರಲ್ಲ. ನಾನು PUC ನಲ್ಲಿದ್ದಾಗ ಸರಿಗಮಪ ಆಡಿಷನ್ಗೆ ಹೋಗಿದ್ದೆ. ಸರಿಗಮಪನಲ್ಲಿ ಆಡಿಷನ್ಗೆ ಹೋಗಿ ಅಲ್ಲಿ ಫಸ್ಟ್ ಲೆವೆಲಲ್ಲಿ ಸೆಲೆಕ್ಟ್ ಆಗಿದ್ದೆ. ಅದಾದಮೇಲೆ ಎಲಿಮಿನೇಟ್ ಆಗೋದೆ. ಈಗ ಅವ್ರ ಮುಂದೆನೇ ನಿಂತ್ಕೊಂಡು ಹಾಡ್ತಾ ಇದ್ದೀನಿ. ಹಾಡ್ಬೋದಾ ಸರ್? ಒಂದು ಗುರುಗಳಿಗೆ ಕುವೆಂಪು ಅವರು ಬರೆದಿರೋಂಥ ಒಂದು ಭಾವಗೀತೆ ಹಾಡ್ತೀನಿ. ಮಾತಾಡ್ಬಿಟ್ಟು ಗಂಟ್ಲು ಒಣಗೋಗ್ಬಿಟ್ಟಿದೆ. ಮುಚ್ಚುಮರೆಯಿಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೇ ಅಂತರಾತ್ಮ. ಮುಚ್ಚುಮರೆಯಿಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೇ ಅಂತರಾತ್ಮ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ. ಸ್ವೀಕರಿಸೋ ಗುರುವೇ ಅಂತರಾತ್ಮ. ಮುಚ್ಚುಮರೆಯಿಲ್ಲದೆಯೇ. ಥ್ಯಾಂಕ್ ಯು.